ಕೇಂದ್ರ ಸರ್ಕಾರದಿಂದ ವಂದೇ ಮಾತರಂ ಕುರಿತಂತೆ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಮನ್ನ ಹಾಡಬೇಕು ಎನ್ನುವ ಗೈಡ್ಲೈನ್ಸ್ ಇವತ್ತಿನಿಂದ ಈ ಹೊಸ ನಿಯಮವನ್ನ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಸರ್ಕಾರಿ ಕಾರ್ಯಕ್ರಮ ಇರಲಿ, ಶಾಲೆಗಳಲ್ಲಿರಲಿ ವಂದೇ ಮಾತರಂ ಗೀತೆ ಹಾಡೋದು ಕಡ್ಡಾಯ. ಕೇಂದ್ರ ಗೃಹ ಸಚಿವಾಲಯದಿಂದ ಈ ನೂತನ ನಿಯಮ ಜಾರಿಯಾಗಿದೆ. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡಬೇಕು. ವಂದೇ ಮಾತರಂ ಹಾಡುವಾಗ ಎಲ್ಲರೂ ಎದ್ದು ನಿಲ್ಲಬೇಕು. ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲೂ ಕೂಡ ವಂದೇ ಮಾತರಂ ಗಾಯನ ಕಡ್ಡಾಯಗೊಳಿಸಿದೆ ಕೇಂದ್ರ. ಇವತ್ತಿನಿಂದಲೇ ಈ ಹೊಸ ನಿಯಮ ಜಾರಿಯಾಗ್ತಾ ಇದೆ. ಕಳೆದ ಗಣರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ವಂದೇ ಮಾತರಂ ಪರಿಕಲ್ಪನೆಯಡಿಯಲ್ಲಿಯೇ ಇಡೀ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಈಗ ವಂದೇ ಮಾತರಂ ಹಾಡೋದು ಕೂಡ ಕಡ್ಡಾಯ ಎನ್ನುವ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ರಾಷ್ಟ್ರಗೀತೆಗೂ ಮುನ್ನ ಹಾಡನ್ನ ಹಾಡಬೇಕು. ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸಮಾನ ಗೌರವವನ್ನು ಕೊಡಲಾಗ್ತಾ ಇದೆ. ವಂದೇ ಮಾತರಂಗೆ ಎದ್ದು ನಿಂತು ಹಾಡಬೇಕು ಎನ್ನುವ ಕಡ್ಡಾಯ ನಿಯಮ. ಇನ್ಮೇಲೆ ಎದ್ದು ನಿಂತು ವಂದೇ ಮಾತರಂ ಗೀತೆಗೆ ಗೌರವ ಕೊಡೋದು ಕಡ್ಡಾಯ. ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರೈಕೆಯಾದಂತಹ ಹಿನ್ನೆಲೆ, ವಂದೇ ಮಾತರಂ ರಚನೆಯಾಗಿ 150 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಕೇಂದ್ರ. ಎದ್ದು ನಿಂತು ಹಾಡಬೇಕು. ರಾಷ್ಟ್ರಗೀತೆಗೆ ಸಮಾನವಾದಂತಹ ಗೌರವವನ್ನು ನೀಡಲಾಗ್ತಾ ಇದೆ. ವಂದೇ ಮಾತರಂಗೆ ರಾಷ್ಟ್ರಗೀತೆಗೂ ಮುನ್ನ ಹಾಡಬೇಕಾಗಿದೆ. ಇನ್ನು ವಂದೇ ಮಾತರಂ ಅವಮಾನಿಸುವವರಿಗೂ ಕೂಡ ಶಿಕ್ಷೆಯಾಗತ್ತೆ. ಗರಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆ. ವಂದೇ ಮಾತರಂ ಗೀತೆಗೆ ಅವಮಾನಿಸಿದ್ರೆ ಗರಿಷ್ಠವಾದಂತಹ ಶಿಕ್ಷೆ ಇದೆ. 3 ವರ್ಷಗಳ ಕಾಲ ಜೈಲು ಶಿಕ್ಷೆ. ರಾಷ್ಟ್ರಗೀತೆಯ ಸಮಾನ ಗೌರವವನ್ನ ಕೊಡೋ ಗೈಡ್ಲೈನ್ಸ್ ಬಿಡುಗಡೆಯಾದ ಹೊತ್ತಲ್ಲೇ ಅಪಮಾನಿಸಿದವರಿಗೆ ಶಿಕ್ಷೆ ಕೊಡುವಂಥದ್ದು ಕೂಡ ಪ್ರಕಟ ಆಗ್ತಾ ಇದೆ. ಎದ್ದು ನಿಂತು ಇನ್ಮೇಲೆ ಗೌರವ ಕೊಡಬೇಕು. ರಾಷ್ಟ್ರಗೀತೆಗೂ ಮುನ್ನ ಹಾಡಬೇಕು. ಒಂದೊಮ್ಮೆ ವಂದೇ ಮಾತರಂ ಗೀತೆಗೆ ಅಪಮಾನಿಸಿದ್ರೆ ಗರಿಷ್ಠ 3 ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸಬಹುದು. ಹಾಗಾದ್ರೆ ಹೇಗಿರುತ್ತೆ ವಂದೇ ಮಾತರಂ ಗೀತೆ? 3 ನಿಮಿಷ 10 ಸೆಕೆಂಡ್ನ ಗೀತೆ ಇದು. 6 ಚರಣಗಳ ಪಠಣ ಕಡ್ಡಾಯ ಇದೆ. 3 ನಿಮಿಷ 10 ಸೆಕೆಂಡ್ ವಂದೇ ಮಾತರಂ ಗೀತೆ ಇರುತ್ತೆ. ವಂದೇ ಮಾತರಂನ 6 ಚರಣಗಳ ಪಠಣ ಕಡ್ಡಾಯ. 1937ರಲ್ಲಿ 4 ಸಾಲುಗಳನ್ನ ಕಾಂಗ್ರೆಸ್ ತೆಗೆದುಹಾಕಿತ್ತು. ಈಗ ಬಿಜೆಪಿ ಆ 4 ಸಾಲುಗಳನ್ನು ಸೇರಿಸಿ 6 ಚರಣಗಳ ಪಠಣ ಕಡ್ಡಾಯಗೊಳಿಸಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರೇ, ನಮಸ್ಕಾರ. ಈ ವಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಹೊರಡಿಸಿರುವಂತಹ ಈ ಘೋಷಣೆ ತಾವೇನ್ ಹೇಳ್ತೀರಿ? ವಂದೇ ಮಾತರಂ ಗೀತೆಗೆ ಮತ್ತೊಮ್ಮೆ ಈಗ ರಾಷ್ಟ್ರೀಯ ಗೌರವನ ಕೊಡಲಾಗ್ತಾ ಇದೆ. ನಮಸ್ಕಾರ. ರಾಷ್ಟ್ರ ಯಾವಾಗಲೂ ಕೂಡ ಒಂದು ತತ್ವ ಸಿದ್ಧಾಂತಕ್ಕೆ ಒಪ್ಪಿಗೆ ಇರಬೇಕು ಮತ್ತು ದೇಶಕ್ಕೆ ಒಂದು ಶಿಸ್ತು ಇರಬೇಕು. ಆ ಶಿಸ್ತು ಇರಬೇಕಂತಂದ್ರೆ ಒಂದು ರಾಷ್ಟ್ರಗೀತೆ, ಒಂದು ದೇಶಭಕ್ತಿ ಗೀತೆ, ಯಾವುದನ್ನಾದ್ರೂ ಹೀಗೆ ರಾಷ್ಟ್ರಗೀತೆಗೆ ಸಮಾನವಾಗಿ ಇನ್ನೊಂದನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಯಾಕೆಂತಂದ್ರೆ ಇದು ರಾಷ್ಟ್ರವನ್ನ ಕೊಂಡಾಡತಕ್ಕಂಥ ವಿಚಾರ. ಅದು ಸಂಸ್ಕೃತಿ ಇರ್ಬೋದು ಅಥವಾ ದೇಶದ ಪರಂಪರೆಯನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಇರ್ಬೋದು. ಒಟ್ಟಿಗೆ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನ ಹಾಡಬೇಕಾಗತ್ತೆ. ಆ ಕಾರಣದಿಂದ ಕಾಂಗ್ರೆಸ್ ಯಾವುದನ್ನ ತನಗೆ ಬೇಡದನ್ನ ತೆಗೆಯೋದು, ತನಗೆ ಬೇಕಾದ್ದನ್ನು ಇಟ್ಕೊಂಡ್ರೆ ಕಾಂಗ್ರೆಸ್ಗೆ ಬೇಕಾದ್ದು ಪ್ರಪಂಚಕ್ಕೆ ಅಥವಾ ಜನರಿಗೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಪ್ಪಿಗೆ ಆಗದೇ ಇದ್ರೂ ಒಪ್ಪಿಸ್ತಕ್ಕಂಥ ಪದ್ಧತಿ ಇತ್ತು. ಆದ್ರೆ ಇದಲ್ಲ. ಇದು ಸರ್ವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ, ಸರ್ವರಿಗೂ ಒಂದು ರೀತಿಯ ಶಿಸ್ತನ್ನು ಕಲಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾನು ಅದನ್ನ ಸ್ವಾಗತಿಸ್ತೇನೆ. ನಾರಾಯಣಸ್ವಾಮಿ ಅವರೇ, ನಾವು ಈ ಹಿಂದೆ ನೋಡಿದೀವಿ ರಾಷ್ಟ್ರಗೀತೆಗೂ ಕೂಡ ಜನಗಣಮನ ಹೇಳಬೇಕು ಅಂತಂದ್ರೂ ಈ ಚಿತ್ರಮಂದಿರಗಳಲ್ಲಿ ನಿಲ್ಬೇಕು ಅಂತಂದ್ರೆ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ವಂದೇ ಮಾತರಂ ಗೀತೆಯನ್ನ ಕೂಡ ಮೊಳಗಿಸ್ಬೇಕು ಅಂತಾದ್ರೆ ಆಕ್ಷೇಪಗಳು ಕೇಳಿ ಬರುತ್ತೇನೋ ಅಂತ, ಅದಕ್ಕೂ ಸಿದ್ಧ ಇದೆಯಾ ಕೇಂದ್ರ? ನಾನು ಹೇಳ್ತಕ್ಕಂಥದ್ದು
ಒಂದು ರಾಷ್ಟ್ರ ಪ್ರೇಮವನ್ನ ಪ್ರದರ್ಶನ ಮಾಡುವಾಗ ಹ್ಮ್ ಏನು ಗೌರವವನ್ನ ಕೊಡಬೇಕು ಅದನ್ನೂ ಕೊಡ್ಲಿಕ್ಕಾಗಲ್ಲ ಅಂತಂದ್ರೆ ಏನ್ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು ನಿಂತಿರೋದಿಲ್ಲ. ಹ್ಮ್ ಯಾವುದೇ ಸಂದರ್ಭದಲ್ಲಿ 3 ನಿಮಿಷ 10 ಸೆಕೆಂಡ್ಗಳ ಕಾಲ ನನ್ನ ದೇಶಕ್ಕಾಗಿ ಅಂತ ನಿಂತರೆ ತಪ್ಪೇನಿದೆ? ಹ್ಮ್ ದೇಶ ಪ್ರೇಮ ಮೆರೀತಕ್ಕಂತ ಯಾವ ವ್ಯಕ್ತಿಯೂ ಕೂಡ ಇದನ್ನ ವಿರೋಧ ಮಾಡೋದಿಲ್ಲ. ಹ್ಮ್ ದೇಶ ಪ್ರೇಮ ಆತನಲ್ಲಿ ಇಲ್ಲ ಅಂತಂತಂದ್ರೆ ಯಾವುದನ್ನು ಬೇಕಾದ್ರೂ ವಿರೋಧ ಮಾಡ್ತಾನೆ. ಹ್ಮ್ ಆ ಕಾರಣದಿಂದ ನನ್ಗೆ ಅನಿಸಿರ್ತಕ್ಕಂಥದ್ದು, ನಾವೆಲ್ಲರೂ ದೇಶಭಕ್ತರು, ದೇಶ ಪ್ರೇಮವನ್ನು ನಾವು ಮೆರೀಬೇಕಂತಂದ್ರೆ 3 ನಿಮಿಷ ಕೊಡೋದು ಏನು ದೊಡ್ಡ ವಿಚಾರವೂ ಅಲ್ಲ. ಹ್ಮ್ ಅದು ದೇಶಕ್ಕೆ ಕೊಡುವ ಗೌರವ. ಆದ್ರಿಂದಾಗಿ ನೋಡಿ, ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವ್ರು ಇದ್ದಾರೆ. ನಾವು 3 ನಿಮಿಷವನ್ನು ತ್ಯಾಗ ಮಾಡಲ್ಲ ಅಂತಂತಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಆದ್ರಿಂದಾಗಿ ಅದನ್ನ ಕಠಿಣವಾಗಿನೇ ನಾವು ಬಳಸಬೇಕಾಗ್ತದೆ. ಯಾಕೆಂದ್ರೆ ದೇಶ ದೊಡ್ಡದೇ ಹೊರತು ವ್ಯಕ್ತಿ ದೊಡ್ಡವರಲ್ಲ. 150 ವರ್ಷಗಳನ್ನ ಪೂರೈಸಿದೆ ಗೀತೆ ರಚನೆಯಾಗಿ. ಬಹಳ ದೊಡ್ಡ ಇತಿಹಾಸ ಇರುವಂತಹ ಗೀತೆ, ದೇಶವನ್ನ ಒಗ್ಗೂಡಿಸಂತಹ ಗೀತೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲವಾಗಿ ಇದನ್ನ ಪ್ರಯೋಗ ಮಾಡಲಾಗಿರುವಂಥದ್ದು. ಅಂತಹ ಗೀತೆ ಸ್ಮರಣೀಯವಾಗಿರಬೇಕು ಅನ್ನುವಂಥ ಉದ್ದೇಶದಿಂದಲೇ ಇಂತಹದೊಂದು ಹೆಜ್ಜೆನ ಹೇಗೆ ಅಂತ? ಈಗಾಗಲೇ ಭಾರತೀಯ ಜನತಾ ಪಕ್ಷ ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದನ್ನ ಸಹಜವಾಗಿ ಮಾಡ್ತದೆ. ಈಗಲೂ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಆ ಗೀತೆಯನ್ನು ಹಾಡಿದ ತಕ್ಷಣ ನಾವು ಮೊದಲು ನಿಂತು ಗೌರವ ಕೊಡ್ತೇವೆ. ಸಂಪೂರ್ಣವಾಗಿ 3 ನಿಮಿಷ 10 ಸೆಕೆಂಡ್ಗಳ ಕಾಲ ಇದನ್ನ ಹಾಡ್ತಾರೆ, ನಾವು ಗೌರವಿಸ್ತೇವೆ, ಎಲ್ಲರೂ ಹಾಡ್ತೇವೆ. ನನಗನ್ಸಿರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು ಇತ್ತೀಚೆಗೆ ಅದನ್ನ ಒಳ್ಳೆ ರೀತಿಯಲ್ಲೇ ಬಳಕೆ ಮಾಡ್ತಾ ಇವೆ ಅಂತ. ಅದು ಕಾಂಗ್ರೆಸ್ ಇರ್ಬೋದು, ಬೇರೆ ಪಕ್ಷಗಳು ಇರ್ಬೋದು. ಆದ್ರೆ ಅದನ್ನ ಕಟ್ಟುನಿಟ್ಟಿನಿಂದ ಇನ್ನು ಮುಂದೆ ಅದನ್ನ ಪಾಲಿಸ್ತಕ್ಕಂಥ ಕೆಲಸ ಅವರು ಮಾಡಿದ್ರೆ ಇದು ದೇಶಕ್ಕೆ ಕೊಡ್ತಕ್ಕಂಥ ಗೌರವ. ಅದನ್ನ ಮಾಡಬೇಕು. ಈಗಾಗಲೇ ಪದ್ಧತಿಯಲ್ಲಿ ಇದೆ ಅದು. ಅದನ್ನ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಒತ್ತು ಕೊಟ್ಟು ತಂದಿರತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಅಲ್ಲ, ಕಡ್ಡಾಯಗೊಳಿಸುವಂತಹ ಅವಶ್ಯಕತೆ ಇತ್ತ? ಅಂದ್ರೆ ಹೇಗೂ ಅದರ ಬಗ್ಗೆ ಒಂದು ಪ್ರೇಮ, ಅಭಿಮಾನ, ಗೌರವ ಸದಾ ಭಾರತೀಯರ ಮನಸ್ಸಿನಲ್ಲಿದೆ. ತಾವು ಹೇಳಿದಂತೆ ಹಲವು ಕಡೆಗಳಲ್ಲಿ ಹಾಡಲಾಗ್ತಾ ಇದೆ ವಂದೇ ಮಾತರಮನ್ನ. ಕಡ್ಡಾಯಗೊಳಿಸುವಂತಹ ಅಂದ್ರೆ ಅದು ಅಗತ್ಯತೆ ಇತ್ತು ಅಂತ ಅನ್ಸುತ್ತಾ ತಮ್ಗೆ? ಯಾಕೆ ಅಂತಂದ್ರೆ ಯಾವುದನ್ನೇ ಮಾಡಿದಾಗ ಅಪಸ್ವರಗಳು ಕೂಡ ಸಹಜವಾಗಿ ಬರ್ತಕ್ಕಂಥದ್ದು. ದೇಶದ ವಿಚಾರದಲ್ಲಿ ಯಾವುದೇ ಅಪಸ್ವರ ಬರಬಾರದು ಅನ್ನೋದೇ ಇದರ ಉದ್ದೇಶ ಇರ್ತದೆ ಹೊರತು ಯಾರನ್ನೋ ಕಟ್ಟಿ ಹಾಕ್ಲಿಕ್ಕಲ್ಲ. ನನ್ನ ದೇಶಕ್ಕೆ ನಾನೇ ಗೌರವ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಯಾರು ಕೊಡ್ಬೇಕು? ಈ ಮಣ್ಣಿನಲ್ಲಿ ನಾವು ಹುಟ್ಟಿಲ್ವಾ? ಇದು ಭೂಮಿ ನಾವು ತಾಯಿ ಅಂತ ಹೇಳ್ತೀವಿ. ನಮ್ಮ ತಾಯಿಗೆ ನಾವೇ ಗೌರವ ಕೊಡ್ಲಿಲ್ಲ ಅಂದ್ರೆ ಯಾರ ತಾಯಿಗೆ ಗೌರವ ಕೊಡ್ಬೇಕು? ಆ ಕಾರಣದಿಂದ ಕಡ್ಡಾಯಗೊಳಿಸ್ತಕ್ಕಂಥದ್ದು ಯಾರನ್ನೋ ಈಗ ತೊಟ್ಟಿ ಹಾಕ್ಲಿಕ್ಕಲ್ಲ, ದೇಶ ಪ್ರೇಮವನ್ನ ಮೆರೀಲಿ ಅಂತಕ್ಕಂಥದ್ದು. ಆ ರೀತಿ ಅಷ್ಟು ದೇಶ ಪ್ರೇಮ ಇಲ್ಲದವನಿಗೆ ಈ ದೇಶದಲ್ಲಿ ಕೆಲಸವಾದ್ರು ಏನು? ದೇಶ ಪ್ರೇಮ ಇಲ್ಲದೆ ಅವನಿಗೆ ಈ ದೇಶದಲ್ಲಿ ಅವನಿಗೆ ಅವಕಾಶವೂ ಬೇಡ. ಯಾರು ವಿರೋಧಿಸ್ತೀನಿ ಅಂತಾರೆ ಅಂತವರಿದ್ರೆ ಅರ್ಜಿ ಹಾಕೊಳ್ಳಿ, ನನಗಿಷ್ಟ ಇಲ್ಲ ಅಂತ. ಅವ್ರಿಗೆ ಬೇರೆ ಒಂದು ವ್ಯವಸ್ಥೆ ಮಾಡಬಹುದು ಕೇಂದ್ರ ಸರ್ಕಾರ. ಎಸ್, ಥ್ಯಾಂಕ್ ಯು ಸೋ ಮಚ್ ಚಲವಾದಿ ನಾರಾಯಣ ಸ್ವಾಮಿ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಗರಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗತ್ತೆ ಒಂದೊಮ್ಮೆ ವಂದೇ ಮಾತರಂಗೆ ಅವಮಾನಿಸಿದ್ರೆ. ಕಾಂಗ್ರೆಸ್ ವಕ್ತಾರ ನಿಕೇತ್ ರಾಜ್ ಮೌರ್ಯ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಕೇತ್ ಅವರೇ ನಮಸ್ಕಾರ. ವಂದೇ ಮಾತರಂನ ಈಗ ಕಡ್ಡಾಯವಾಗಿ ರಾಷ್ಟ್ರಗೀತೆಯ ಸಮಾನ ಗೌರವ ಕೊಟ್ಟು ಅದಕ್ಕೂ ಮುನ್ನ ಹಾಡಬೇಕು ಅನ್ನುವಂತ ಒಂದು ಮಾರ್ಗಸೂಚಿಯನ್ನ ಕೇಂದ್ರ ಹೊರಡಿಸಿದೆ. ಈ ಹೆಜ್ಜೆಗೆ ಏನಂತೀರಿ? ಮೇಡಮ್, ವಂದೇ ಮಾತರಂನ ಹಾಡಬೇಕು, ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡುವ ಪ್ರಶ್ನೆ ಇಲ್ಲ. ಆದ್ರೆ ಇವತ್ತಿನ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಜನರು ಸದಾ ಕಾಲ ಸಿಕ್ತಬೇಕು ಮುಖ್ಯವಾದ ವಿಚಾರಗಳಿಂದ ಅವರು ತಮ್ಮ ಗಮನವನ್ನ ಬೇರೆ ಕಡೆ ಸೆಳಿಬೇಕು. ಆ ಒಂದು ಷಡ್ಯಂತ್ರವನ್ನು ಸರ್ಕಾರ ಮಾಡ್ತಾ ಇದೆ. ಇದ್ರ ಉದ್ದೇಶ ಏನು ಅಂದ್ರೆ ಅಷ್ಟೇ. ಅಲ್ಲ, ಯಾವ ರೀತಿಯಲ್ಲಿ ಷಡ್ಯಂತ್ರ ಆಗತ್ತೆ ಅಂತ ಅನ್ಸುತ್ತೆ ತಮಗೆ? ಒಂದು ಗೀತೆ, ಅದರಲ್ಲೂ ಕೂಡ ದೇಶಭಕ್ತಿ ಸಾರೋ ಗೀತೆ, ಅದನ್ನ ಹಾಡಿ ಅಂತ ಹೇಳಿದ್ರೆ ಅದು ಷಡ್ಯಂತ್ರ ಅಂತ ತಮ್ಗೆ ಯಾಕೆ ಅನಿಸ್ತಾ ಇದೆ? ಹಂಗಲ್ಲ ಮೇಡಮ್, ಇವತ್ತು ಸುಜಲಾಂ ಸುಫಲಾಂ ಫಲಯತು ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ
ಅಂತ ಹೇಳಿ ಒಂದೇ ಮಾತ್ರ ನಾವು ಹಾಡ್ತೀವಿ. ಈ ದೇಶದ ಜಲ ಸಂಪೂರ್ಣವಾಗಿ ಇವತ್ತು ಕಲ್ಮಶ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಶುದ್ಧ ಗಂಗೆ ಮಾಡ್ತೀನಿ, 1000 ಕೋಟಿ 21,000 ಕೋಟಿ ಅದಕ್ಕೆ ಇಡ್ತೀನಿ ಅಂತೆಲ್ಲ ಹೇಳಿ ಇವತ್ತು ಗಂಗೆ ಶುದ್ಧವಾಯ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಇವತ್ತಿಗೂ ಕೂಡ ಗಂಗಾ ಶುದ್ಧೀಕರಣ ಆಗ್ಲಿಲ್ಲ. ಅದರ ಹೆಸರಲ್ಲಿ 1000 ಕೋಟಿ ಬಳಕೆ ಆಗಿದೆ, ಅದು ಯಾರ್ಯಾರ ಪಾಲಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ. ಅದಕ್ಕೆ ನೀವು ಉತ್ತರ ಕೊಡಿ ಅಂದ್ರೆ ಉತ್ತರ ಇಲ್ಲ. ಅರಾವಳಿ ಪರ್ವತಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಕ್ ಹೊರಟಿದ್ದಾರೆ. ಅರಾವಳಿ ಪರ್ವತಗಳನ್ನು ಉಳಿಸಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಅರಾವಳಿ ಪರ್ವತಗಳನ್ನು ಉಳಿಸೋದ್ರ ಬಗ್ಗೆ ಇವ್ರದ್ದು ಚರ್ಚೆ ಇಲ್ಲ. 1 ರೂಪಾಯಿಗೆ ಎಕರೆ ಅಂತೆ ಸಾವಿರಾರು ಎಕರೆಗಳನ್ನ ಅಂಬಾನಿ ಅದಾನಿಗಳಿಗೆ ಪರಬಾರೆ ಮಾಡ್ತಾ ಇದ್ದಾರೆ. ಈ ದೇಶದ ಮಣ್ಣನ್ನ ವ್ಯಾಪಾರಿಗಳಿಗೆ ಕೊಡ್ತಾ ಇದ್ದಾರೆ, ರೈತರಿಗೆ ಕೊಡ್ತಾ ಇಲ್ಲ. ರೈತರ ಹತ್ರ ಭೂಮಿ ಕಿತ್ಕೊಳ್ತಾರೆ. ಅಫ್ಕೋರ್ಸ್ ನಿಖಿತ್ ರಾಜ್ ಅವರೇ, ಎಲ್ಲಾ ವಿಚಾರಗಳಲ್ಲೂ ಕೂಡ ಕೇಂದ್ರ ಉತ್ತರದಾಯಿತ್ವವನ್ನು ಹೊಂದುತ್ತೆ. ಈ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸಮಾನ ಗೌರವ ಕೊಟ್ಟಿರುವಂತಹ ಈ ಹೆಜ್ಜೆ ತಾವು ಸ್ವಾಗತಿಸ್ತೀರಾ ಹೇಗೆ ಅಂತ? ಅಲ್ಲಲ್ಲ, ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ಕೊಟ್ಟದ್ದು ಬಿಜೆಪಿ ಸರ್ಕಾರ ಅಲ್ಲ. ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸ್ಥಾನಮಾನ ದೇಶದ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಅನಾದಿ ಕಾಲದಿಂದಲೂ ಇದೆ. ನಿಜ. ಈಗೊಂದು ಚೌಕಟ್ಟು, ಕಡ್ಡಾಯ ನಿಯಮ, ಜೊತೆಗೆ ಅಪಮಾನಿಸಿದರೆ ಶಿಕ್ಷೆ, ಇದೆಲ್ಲ ಇದೆ ಆ ಮಾರ್ಗಸೂಚಿಯಲ್ಲಿ. ಇದರ ಅಗತ್ಯತೆ ತಮಗೇನನ್ಸುತ್ತೆ ಇತ್ತ? ಅಲ್ಲಲ್ಲ, ನಾನ್ ಹೇಳೋದು ಈ ದೇಶದ ರಾಷ್ಟ್ರಗೀತೆಯನ್ನ ಹಾಡಬೇಕು, ಅದನ್ನ ಮನಸ್ಪೂರ್ವಕವಾಗಿ ಹಾಡಬೇಕು, ಹೃದಯಪೂರ್ವಕವಾಗಿ ಹಾಡಬೇಕು. ಈ ದೇಶದ ರಾಷ್ಟ್ರಗೀತೆಯನ್ನ ಹಾಡೋದೊಂದ್ ಕಡೆ, ಆದ್ರೆ ರಾಷ್ಟ್ರಗೀತೆಯಲ್ಲಿ ಏನನ್ನ ಬಣ್ಣಿಸಲಾಗಿದೆ ಆ ರೀತಿ ಬದುಕೋದು ಮತ್ತೊಂದ್ ಕಡೆ. ಸೊ ಅವರು ಬದುಕ್ತಾ ಇಲ್ಲ ರಾಷ್ಟ್ರಗೀತೆಯನ್ನ. ಏನ್ ಮಾಡ್ತಾ ಇದ್ದಾರೆ, ರಾಷ್ಟ್ರಗೀತೆಯನ್ನ ಬರೇ ಕಾನೂನು ಮಾಡೋಕ್ ಹೊರಟಿದ್ದಾರೆ. ನಾವ್ ಹೇಳ್ತಾ ಇದೀವಿ ರಾಷ್ಟ್ರಗೀತೆಯನ್ನ ಬದುಕ. ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಅಂತಂದ್ರೆ ಈ 4 ಚರಣ ಏನ್ ತೆಗೆದು ಹಾಕಲಾಗಿತ್ತು, ಈಗ ಅದನ್ನ ಸೇರಿಸಲಾಗಿದೆ ಈ 3 ನಿಮಿಷ 10 ಸೆಕೆಂಡ್ನ ವಂದೇ ಮಾತರಂ ಗೀತೆಯಲ್ಲಿ. ಈ ಹೆಜ್ಜೆ ಬಗ್ಗೆ ಏನ್ ಅಂತೀರಿ? ಅದೆಲ್ಲ ಸೇರಿಸೋದು ಮತ್ತು ತೆಗೆದು ಹಾಕೋದು ಅದೆಲ್ಲವೂ ಕೂಡ ಇವತ್ತಿದ್ದಲ್ಲ, ಬಹಳ ಕಾಲದಿಂದಲೂ ಡಿಬೇಟ್ ನಡೆದಿದೆ. ಇವರು ನಾನು ನೋಡಿದಂತೆ ವಂದೇ ಮಾತರಮನ್ನ ಹಾಡ್ಲಿಲ್ಲ. ಬ್ರಿಟಿಷರ ಎದೆಗೆ ಗುಂಡು ಹೊಡಿತಿದ್ದಂತ ಕಾಲದಲ್ಲಿ ಯಾವತ್ತು ಬಿಜೆಪಿಯ ಪೂರ್ವಿಕರು ಯಾವತ್ತೂ ಇದನ್ನು ಹಾಡ್ಲಿಲ್ಲ. ಅವರವತ್ತು ವಂದೇ ಮಾತರಮನ್ನ ಹಾಡು ನಿರಾಕರಿಸಿ ಅವರು ಬೇರೊಂದು ಗೀತೆಯನ್ನು ಬರ್ಕೊಂಡು ಹಾಡ್ತಾ ಇದ್ರು. ಆದ್ರೆ ಅವತ್ತು ವಂದೇ ಮಾತರಂನ ಹಾಡಿದವರು ಇದೇ ಕಾಂಗ್ರೆಸ್ನವರು, ಅವತ್ತು ವಂದೇ ಮಾತರಂನ ಹಾಡಿದವರು ಇದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಅಸಂಖ್ಯಾತ ಜನ. ಇವತ್ತು ಇವರು ವಂದೇ ಮಾತರಂನ ವಿವಾದದ ವಸ್ತುವನ್ನಾಗಿಸಿಕೊಳ್ಳುವಂತ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಅಡಗಿರೋದು ದುರುದ್ದೇಶ ಬಿಟ್ರೆ ಮತ್ತೆ ಏನೂ ಅಲ್ಲ. ವಂದೇ ಮಾತರಮನ್ನ ಗೌರವಿಸಿ ಅಂತ ಇವರು ಈ ದೇಶದ ಜನರಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದು ಈ ದೇಶದ ಜನರ ರಕ್ತದೊಳಗಡೆ ಇದೆ. ಅವರು ಬಹಳ ಮುಖ್ಯವಾಗಿ ಉತ್ತರಿಸಬೇಕಿರೋದು ಏನು ಅಂತಂದ್ರೆ, ಅಮೆರಿಕಾ ದೇಶದಿಂದ ಭಾರತಕ್ಕೆ ಬರುವಂತ ಫಾರ್ಮರ್ಸ್ ಇಂಪೋರ್ಟ್ ಏನಿದೆ, ದೇಶಕ್ಕೆ ಬರಬೇಕಾಗಿರುವಂತ ಧಾನ್ಯಗಳನ್ನ 0 ಟ್ಯಾಕ್ಸ್ ಹಾಕಿದಾರಲ್ಲ, ಹಂಗಾದ್ರೆ ಈ ದೇಶದಲ್ಲಿರುವಂತ ರೈತರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊಳ್ಬೇಕಾಗತ್ತೆ. ರೈಟ್. ಈ ಬಗ್ಗೆ ಖಂಡಿತವಾಗ್ಲೂ ಮತ್ತೊಮ್ಮೆ ಮಾತನಾಡೋಣ ನಿಖಿತ್ ರಾಜ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಟಿವಿ9 ಜೊತೆ ಮಾತನಾಡಿದಕ್ಕೆ. ಕಾಂಗ್ರೆಸ್ ಅವಧಿಯಲ್ಲಿ 4 ಚರಣ ತೆಗೆದುಹಾಕಲಾಗಿತ್ತು. 1937ರಲ್ಲಿ ವಂದೇ ಮಾತರಂ ಹಾಡಿಗೆ ಕತ್ತರಿ ಹಾಕಲಾಗಿತ್ತು. ಕೋಮು ಸೌಹಾರ್ದತೆಗೆ ಧಕ್ಕೆಯಾಗತ್ತೆ ಅಂತ ಹೇಳಿ ಕತ್ತರಿ ಹಾಕಿತ್ತು. ಜವಾಹರ್ಲಾಲ್ ನೆಹರು ಅವರ ಆಡಳಿತಾವಧಿಯಲ್ಲಿ ಆದಂತಹ ಹೆಜ್ಜೆ ಅದು. ದುರ್ಗಾ ಮಾತೆಯ ಬಗ್ಗೆ ಇರುವಂತಹ ಚರಣ, ಅದಕ್ಕೆ ಕತ್ತರಿ ಹಾಕಲಾಗಿತ್ತು. ಆದ್ರೆ ಈಗ ಸಂಪೂರ್ಣವಾದಂತಹ ವಂದೇ ಮಾತರಂ ಗೀತೆಯನ್ನ ಕಡ್ಡಾಯವಾಗಿ ರಾಷ್ಟ್ರಗೀತೆಗೂ ಮುನ್ನ ಹಾಡಬೇಕು ಎನ್ನುವಂತಹ ಮಾರ್ಗಸೂಚಿಯನ್ನ ಕೇಂದ್ರ ಹೊರಡಿಸಿದೆ. ಕಾಂಗ್ರೆಸ್ ಅವಧಿಯಲ್ಲಿ ತೆಗೆದುಹಾಕಲಾಗಿದ್ದಂತಹ ಚರಣವನ್ನು ಕೂಡ ಸೇರಿಸಲಾಗಿದೆ. ರಾಷ್ಟ್ರಗೀತೆಯ ಸಮಾನ ಗೌರವವನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಪ್ರಕಟ.